ನಾವು ಎಕ್ಸ್ಪೆಕ್ಟ್ ಮಾಡೋದು ಗೃಹಿಣಿಯರಾಗಿ ನಮಗೆ ಮೊದಲು ದಿನಬಳಕೆ ವಸ್ತುಗಳೆಲ್ಲ ಏನಿದೆ ಅದು ದುಬಾರಿ ಆಗದೆ ನಮಗೆ ಕೈಗೆಟ್ಕೋತಾರೆ. ಯಾಕೆಂದರೆ ನಮಗೆ ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಕಷ್ಟ ಆಗ್ತಾಯಿದೆ. ಹೈಯರ್ ಕ್ಲಾಸ್ನವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ, ಮತ್ತು ಲೋವರ್ ಕ್ಲಾಸ್ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಇವರೇ ಮಾಡಿಕೊಡ್ತಾ ಇದ್ದಾರೆ. ಮೇಯ್ನು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಲೋವರ್ ಮಿಡ್ಲ್ ಕ್ಲಾಸ್ ಮತ್ತು ಮಿಡ್ಲ್ ಕ್ಲಾಸ್ನವ್ರಿಗೇ ಪ್ರಾಬ್ಲಮ್ ಆಗ್ತಾ ಇರೋದು. ಏನು ಗೃಹ ಬಳಕೆ ಆಗಿರ್ಬೋದು, ಮತ್ತು ಅದು ಬಿಟ್ಟು ಇನ್ನೂ ನೆಕ್ಸ್ಟ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ದು ಇವಾಗ ಅದೂ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಒಂದು ನಮಗೆ ಪ್ರಾಬ್ಲಮ್ ಆಗಿದೆ. ಏನೇ ಇದ್ದರೂ ನಾವು ಏನು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾವೇನು ಫೆಸಿಲಿಟಿ ನಮಗೇನು ಸಿಗ್ತಾಯಿಲ್ಲ, ಮಿಡ್ಲ್ ಕ್ಲಾಸ್ನವ್ರಿಗೇನು ಸಿಗ್ತಾಯಿಲ್ಲ, ಎಲ್ಲ ಲೋವರ್ ಕ್ಲಾಸ್ನವ್ರಿಗೆ ಸಿಗ್ತಾ ಇರೋದು. ಸೊ ಅವರು ಏನಿದೆ ನಮಗೆ ಮಿಡ್ಲ್ ಕ್ಲಾಸ್ನವ್ರಿಗೆ ಕೈಗೆಟ್ಕೋ ಥರ ಒಂದು ಬಂಡನೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಅಂತ ನಾವೆಲ್ಲ ಆ ನಿರೀಕ್ಷೆನಲ್ಲೇ ಇದ್ದೀವಿ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಚಿನ್ನ ನಾವು ಯಾರು ಈಗ ಕೇಳಂಗೆ ಇಲ್ಲ ಬಿಡಿ, ಚಿನ್ನದ ರೇಟು ಅನ್ನೋ ಥರ ಆಗೋಗ್ಬಿಟ್ಟಿದೆ. ನಮಗಂತೂ ಕೈಗೆ ಎಟಕದೇ ಇರೋವಂಥದ್ದು ಆಗೋಗ್ಬಿಟ್ಟಿದೆ. ಅದು ಅವರು ಮಾಡ್ಬೋದು ಅನ್ನೋ ಥರ ಏನಿಲ್ಲ. ಅದು ಏನಿದ್ರು ಸೆಂಟ್ರಲಾಗಿರ್ಬೋದು ಅಥವಾ ನಮ್ಮದು ನಿಫ್ಟು ಮತ್ತು ಅದ್ರ ಮೇಲೆ ಇರ್ಬೋದು. ಟ್ಯಾಕ್ಸ್ ಪಾರ್ಟ್ ಬಗ್ಗೆ ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಮಗೇನಂದರೆ ಜನರಲಾಗಿ ನಾವು ಕೇಳೋದು, ನಾವು ದಿನ ಬಳಕೆ ವಸ್ತುಗಳ ಬಗ್ಗೆ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ದು ಅವ್ರೊಂಚೂರು ರೆಡ್ಯೂಸ್ ಮಾಡಿದ್ರೆ ಏನಿದೆ ಅಥವಾ ಅನುಕೂಲ ಆಗುತ್ತೆ ಅಂತೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಎಲ್ಲ ಲೋವರ್ಗೆ ಸಿಗ್ತಾಯಿದೆ, ಮಿಡಲ್ ಕ್ಲಾಸ್ ಅವ್ರಿಗೆ ಏನೂ ಸಿಗ್ತಾಯಿಲ್ಲ. ಸ್ವಲ್ಪ ಅದನ್ನೆಲ್ಲ ನೋಡ್ಕೋಬೇಕು. ಮತ್ತು ಇನ್ನೊಂದು ಹೇಳ್ಬೇಕು ಅಂತಂದರೆ ಯಾವುದನ್ನು ಫ್ರೀ ಮಾಡಬಾರ್ದು. ಎಲ್ಲರೂ ಕಷ್ಟಪಟ್ಟು ಅವ್ರವ್ರ ತಕ್ಕನಾಗಿ ಅವರು ಜೀವನ ಮಾಡೋಕ್ಕೆ ಅವಕಾಶ ಆಗೇ ಆಗುತ್ತೆ ಎಂಥವ್ರಿಗೂ. ಹಂಗಿರ್ಬೇಕಾದ್ರೆ ಯಾವುದನ್ನು ಫ್ರೀ ಮಾಡಬಾರ್ದು, ತುಂಬ ಕಷ್ಟ ಆಗುತ್ತೆ. ಮತ್ತು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ, ಎಲ್ಲರಿಗೂ ಸಿಗಬೇಕು. ಬರೀ ಎಲ್ಲ ಲೋ ಕ್ಲಾಸ್ ಅವ್ರಿಗೇ ಮಾಡಿಬಿಟ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ನಾವು ಫ್ಯಾಕ್ಟ್ರಿಯವರು, ಹಂಗಾಗಿ ನಾವು ಒಂದು ಬಜೆಟ್ ನಾವು ಹಾಕೋಬೇಕಾಗತ್ತೆ. ಅಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಏಕೆಂದರೆ ತುಂಬ ಶ್ರೀಮಂತರಿಗೂ ಏನೂ ಎಫೆಕ್ಟ್ ಆಗಲ್ಲ, ಈ ಮಧ್ಯಮ ವರ್ಗದವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಖರ್ಚು ಜಾಸ್ತಿ ಆಗ್ತಾ ಇದೆ. ಏಕೆಂದರೆ ಪ್ರತಿ ದಿನಾನೂ ನಾವು ನೋಡ್ತಾ ಹೋದಂಗೆ ಒಂದು ತಿಂಗಳು ಇದ್ದಂಗೆ ಇನ್ನೊಂದು ತಿಂಗಳು ಇರ್ತಾ ಇಲ್ಲ. ಯಾಕೆ ನಾವು ಸಾಮಾನು ಲಿಸ್ಟ್ ಬರೆಯುವಾಗಲೇ ನಮಗೆ ಗೊತ್ತಾಗುತ್ತೆ, ಹೋದ ತಿಂಗಳು ಎಷ್ಟಾಯಿತು, ಈ ತಿಂಗಳು ಎಷ್ಟಾಯಿತು ಅಂದ್ಬಿಟ್ಟು. ಏಕೆಂದರೆ ನಾವೊಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ, ಅಷ್ಟರಲ್ಲೇ ನಾವು ಜೀವನ ಮಾಡಬೇಕು. ಹಂಗಿರ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿದೆ. ನೋಡಿಕೊಂಡು ಈ ಸರಿಯಿಂದ ಮಾಡಿದ್ರೆ ಯಾವುದೇ ಸರ್ಕಾರ ಬರಲಿ, ನಾವು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಯಾವುದೇ ಸರ್ಕಾರ ಬಂದ್ರೂ ಎಲ್ಲರಿಗೂ ಅನುಕೂಲ ಆಗಬೇಕು. ಆ ಥರ ಒಂದು ನೋಡಿಕೊಂಡು ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಕೊಡಬೇಕು, ಅವ್ರು ಸ್ವಾವಲಂಬಿಗಳಾಗಬೇಕು, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಮತ್ತು ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಅವೇರ್ನೆಸ್ ಮೂಡಿಸ್ಬೇಕು ಗೃಹಿಣಿಯರಲ್ಲಿ. ಸೊ ತುಂಬ ಜನ ಈಗ ಕ್ಯಾನ್ಸರ್ ಅಂಥದ್ರಲ್ಲೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ ಗೃಹಿಣಿಯರು. ಅದರಲ್ಲಿ ಆಶಾ ಕಾರ್ಯಕರ್ತರನ್ನು ತಗೊಂಡು ಅಥವಾ ಯಾವುದಾದ್ರೂ ಸರಿ ಮಹಿಳಾ ಸಮಾಜಗಳನ್ನು ತಗೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಜೀವನ ಸುಲಲಿತವಾಗಿ ನಡೆಯೋಂಗೆ ಅವ್ರಿಗೆ ಒಂದು ಪರಿಸರ ಸ್ನೇಹಿಯಾಗಿ ಮತ್ತು ಪರಿಸರದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ಪ್ಲಾಸ್ಟಿಕ್ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ, ಹಾಗೆ ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ನಡೆಸಬೇಕು. ವೋಟ್ ಬ್ಯಾಂಕಿಗೆ ಸಲುವಾಗಿ ಅವರು ಇದನ್ನು ಮಂಡನೆ ಮಾಡೋದು ಬೇಡ ಸರ್. ಅಂಥ ಬಜೆಟ್ ಏನಕ್ಕೆ ಬೇಕು? ನಮಗೆ ಬೇಕಿಲ್ಲ. ಆದ್ದರಿಂದ ಆಮೇಲೆ ಪ್ರತಿಯೊಂದು ಬಜೆಟು ಕೂಡ ನಮಗೆ ಸಾಲದ ಒಂದು ಕೊರತೆಯನ್ನು ತೋರಿಸುತ್ತೆ. ಪ್ರತಿ ಬಜೆಟು ಓದು ಬಜೆಟಲ್ಲಿ 3,71,000 ಕೋಟಿದು ಬಜೆಟ್ ಮಂಡನೆ ಮಾಡಿದ್ದಾರೆ. ಸಾಲ ಎಷ್ಟು ತೋರಿಸಿದ್ದಾರೆ ಸರ್? ಈ ಸರಿನೂ ಅದಕ್ಕಿಂತ ಹೆಚ್ಚಿನ ಬಜೆಟ್ ತೋರಿಸ್ತಾರೆ, ಸಾಲ ತೋರಿಸ್ತಾರೆ. ಅದು ನಮ್ಮ ಸಂಸಾರದಲ್ಲಿ ಅವ್ರ ಸಾಲದ ಎಫೆಕ್ಟು ನಮ್ಮ ಸಂಸಾರಗಳ ಮೇಲೆ ಬೀಳ್ತಾ ಇದೆ. ಆ ಥರ ಆಗಬಾರ್ದು. ಟ್ಯಾಕ್ಸ್ ಕಟ್ಟೋನಿಗೂ ಅದರಲ್ಲಿ ಇರಬೇಕು, ಪಾಲಿರಬೇಕು, ಟ್ಯಾಕ್ಸ್ ಕಟ್ಟದೇ ಇದ್ದವ್ರಿಗೂ ಇರಬೇಕು. ಈ ಭಾಗ್ಯಗಳೆಲ್ಲ ಏನು ಬೇಕಾಗಿಲ್ಲ, ಅದು ನಮ್ಮ ಪ್ರಗತಿಯ ಚಿಹ್ನೆ ಅಲ್ಲ. ಎಷ್ಟೋ ದೇಶಗಳಲ್ಲಿ ಪ್ರಧಾನಿಗಳಾಗಲಿ ಇದು ರಾಷ್ಟ್ರಾಧ್ಯಕ್ಷರಾಗಲಿ ಅವರು ಸ್ಥಾನವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವ್ರು ದೇಶ ನಡೆಸೋಕ್ಕಾಗಲಿ. ಯಾಕೆ ಇಂಥ ಪರಿಸ್ಥಿತಿಗಳನ್ನು ಉತ್ಪತ್ತಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನಾವು ಸುತ್ತಮುತ್ತಲಿನ ಪ್ರಪಂಚ ನೋಡಬೇಕು. ನೋಡ್ಬಿಟ್ಟು ನಮ್ಮ ಜೀವನನ ನಮ್ಮ ಸರ್ಕಾರನ ನಡೆಸಬೇಕು. ಅದು ದೇಶ ಪ್ರಗತಿಗೆ ಹೋಗಬೇಕೇ ಹೊತ್ತು ಕೆಳಮಟ್ಟಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಅದರಿಂದ ಅದನ್ನು ನೋಡಿಕೊಂಡು ಎಲ್ರಿಗೂ ಒಂದು
ಏನು ಹೇಳ್ತಾರೆ ಅದ್ರ ಬಗ್ಗೆ? ಎಲ್ಲರೂ ಚೆನ್ನಾಗಿರಬೇಕು, ಆ ಥರ ಬಜೆಟು. ಎಲ್ಲರೂ ಸಮಾಧಾನ ಮಾಡೋಕ್ಕಾಗೋದಿಲ್ಲ, ಆದರೆ ಎಷ್ಟು ಪರ್ಸೆಂಟ್ ಆದರೂ ಕೊಡಬೇಕು ಅಂತ ನಾನು ಕೇಳೋದು. ಮಹಿಳೆಯರಿಗೆ, ಮಕ್ಕಳಿಗೆ, ವಯಸ್ಸಾದವರಿಗೆ ಆ್ಯಂಡ್ ಟ್ಯಾಕ್ಸ್ ಕಟ್ಟೋರಿಗೆ, ಬಿಸ್ನೆಸ್ ಪೀಪಲ್ಸ್ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಆರೋಗ್ಯ, ಪರಿಸರ, ಶಿಕ್ಷಣ ಇವುಗಳು, ಉದ್ಯೋಗ ಉತ್ಪತ್ತಿ ಮಾಡಿಕೊಡ್ಬೇಕು. ನೀವು ಹಿಂದಿನ ಮಹಾರಾಜರು ಕೂಡ ಕೂಲಿಗಾಗಿ ಕಾಳು ಅಂತ ಮಾಡಿದರು. ಯಾಕೆ ಮಾಡಿದರು? ಅವರ ಬೊಕ್ಕಸದಲ್ಲಿ ದುಡ್ಡಿತ್ತು, ಕೊಟ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಲಿಲ್ಲ ಅವರು. ಯಾಕೆ ಹೇಳಿದರು? ನಮ್ಮ ಮೈಸೂರವರಾಗಿ ನಾನು ಹೇಳ್ತಾ ಇರೋದು ಏನಂದರೆ, ಅವರು ಒಂದು ಕೂಲಿಗಾಗಿ ದುಡಿಬೇಕು, ತಿನ್ನಬೇಕು. ನಾವು ಪುಕ್ಸಟ್ಟೆ ಎಷ್ಟು ದಿನ ಊಟ ಮಾಡೋಕ್ಕೆ ಸಾಧ್ಯ ಸರ್? ಈ ಕಾಳು ಬಿತ್ತಿದ್ರೆ ತಾನೇ ನಾವು ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಒಂದು ಕಾಳು ಬಿತ್ತಾಗ 10 ಕಾಳು ಆಗುತ್ತೆ. ಆವಾಗ ಅವನೇ ಉತ್ಪತ್ತಿಯಾಗಿರುತ್ತೆ, ಅವನು ದುಡ್ದು ತಿನ್ನೋದ್ರಲ್ಲೇ ತೃಪ್ತಿ ಇದೆ. ಹಂಗೆ ಈ ಬಿಟ್ಟಿ ಭಾಗ್ಯಗಳನ್ನು ಬಿಟ್ಬಿಟ್ಟು ದಯವಿಟ್ಟು ವೋಟ್ ಬ್ಯಾಂಕ್ ಆಗಿ ಬಜೆಟ್ ಮಾಡಬೇಡಿ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿ, ಅದರ ಕಡೆ ಗಮನ ಕೊಡಿ. ಅಂಥದ್ದು ಕೊಟ್ಟಾಗ ಮತ್ತೊಮ್ಮೆ ಇದೇ ಸರ್ಕಾರ ಬರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಬಾಮ ಅಂತ, ಮೈಸೂರು.